वो एक गोली करे फायर करेगा आप 100 गोली फायर करो डोर समेत ಕೈ ಕಿತ್ಕೊಂಡು ಹೋಗ್ಬಿಡ್ತು ನಾವು 70 ಟ್ರೈನಿಂಗ್ ಮಾಡಕ್ಕಾರೆ 80 ರೂಪಾಯಿ ಸಂಬಳ ಶೂಟ್ LMG ತನ್ನ ಡಡ್ಡ ನೋಡಿ ಮುಚ್ಚಿಬಿಡೋದು ಅವಾಗ ಆ ಬಾಯಾಗ ಹಂಗೆ ಇಡೋದು ಶೂಟ್ ಮಾಡಿಬಿಡೋದು ಒಬ್ಬರಿಬ್ಬರು ಹೋಗಿ ಬರೋಲ್ಲ ಅಲ್ಲಿ ಒಬ್ಬರಿಬ್ಬರು ಹೋದ್ರೆ ಜೀವ ಸಹಿತ ಯಾರು ಹೋಗ್ತದ ನಮ್ಮ ಟ್ಯಾಂಕು ಗೀಂಕು ಲಾರಿ ಜನಗಳು ಎಲ್ಲನೂ 2 ದಿನ ಲೋಡ್ ಮಾಡಿಸಿ 1987 ಜುಲೈ 1ನೇ ತಾರೀಕಿಗೆ ಕಣಗೇಶನ್ ತೊರೈ ಶ್ರೀಲಂಕಾದಲ್ಲಿ ಅಲ್ಲಿ ಇಳಿಸಿದ್ರು ಬೆಳಗ್ಗೆ ಮುಂಜಾನೆ 8 ಗಂಟೆಗೆ ಅವಾಗ ಅಲ್ಲಿ ಹೋಗಿ ನೋಡ್ತೇವೆ ಎಲ್ಲ ಮನೆಗಳೆಲ್ಲ ಭೀಕರವಾಗಿ ಕಾಣ್ತಾವೆ ಸಮುದ್ರ ದಂಡೆಗಿರ್ತಕ್ಕಂಥ ಸಿಮೆಂಟ್ ಫ್ಯಾಕ್ಟ್ರಿ ಎಲ್ಲ ತುಂಡಾಗಿ ಹೋಗೈತಿ ಯಾವ ಮನೆಗಳು ನೋಡಿದ್ರೆ ಎಲ್ಲ ಅರ್ಧಂಬರ್ಧ ಸುಟ್ಟವು ಈ ರೀತಿ ಎಲ್ಲ ಒಂಥರ ಭೀಕರವಾಗಿ ಒಂಥರ ಸ್ಮಶಾನದ ರೀತಿ ಕಾಣೋದದು ಅಲ್ಲಿ ಹೋಗಿ ಇಳಿದ್ವಿ ಅಲ್ಲಿ 1.5 ವರ್ಷ ಇದ್ವಿ 1.5 ವರ್ಷ ಇದ್ವಿ 1987 10ನೇ ತಿಂಗಳು ಫಸ್ಟ್ LTTರಿಗೂ ನಮಗೆ ಫೈರಿಂಗ್ ಸ್ಟಾರ್ಟ್ ಆಯಿತು ಶ್ರೀಲಂಕಾದಲ್ಲಿ 1.5 ವರ್ಷ ಇದ್ವಿ ಅಲ್ಲಿ 35 ಜನ ಸತ್ತಮ್ಮ ಗಾಡಿಗಳು ಬ್ಲಾಸ್ಟ್ ಆದವು 100 ಜನ ವುಂಡೆಡ್ ಆದರು 1.5 ವರ್ಷ ಇದ್ವಿ ಅಲ್ಲೆಲ್ಲ ಕಣಗೇಶನ್ ತೊರೆ ಕಿಳಿನುಚ್ಚಿ ಒಡ್ಡುಕೊಡ್ಡೆ ಜಾಪನದಿಂದ ಈ ಕಡೆಗೆ ಇಲ್ಲೆಲ್ಲ ಕಡೆಗೂ ನಾವು ಫೈರ್ ಮಾಡಿದ್ವಿ ಉಗ್ರವಾದಿಗಳನ್ನೆಲ್ಲ ಹಿಡಿದ್ವಿ ಬಾಯಿ ಪಿಸ್ತೂಲ್ ಶೂಟ್ ಮಾಡಿದ್ವಿ ಆವಾಗ ಬಾಯಾಗ ಹಂಗೆ ಇಡೋದು ಶೂಟ್ ಮಾಡಿಬಿಡೋದು ಶೂಟ್ ಮಾಡಿದ್ವಿ ಗುಂಡಿ ತೆಗೆಸ್ತಾವ ಅವ್ರ ಕೈಯಾಗ ಚಿಕ್ಕರ್ನ ಅವ್ರು ಏನು ಮಾಡಿದ್ರು ಬಾಯಿ ಬಿಡೋದಲ್ಲ ಈಗ ನಾನು ಅವ್ನು ಹಿಡ್ಕೊಂಡು ಹೋಗ್ಬೇಕು ಬ್ರಿಗೇಡ್ ಹೆಡ್ಕ್ವಾರ್ಟ್ರಿಗೆ ಹೆಡ್ಕ್ವಾರ್ಟ್ರಿಗೆ ಅಂದರೆ ಅವ್ನಿಗೆ 20 ಜನ ಎಸ್ಕಾಡಬೇಕು ಒಬ್ಬ ಮಿಲಿಟೆಂಟ್ನ ಉಗ್ರವಾದಿ ಹಿಡ್ಕೊಂಡು ಹೋಗ್ಬೇಕಂದ್ರೆ ಅವ್ನಿಗೆ 15-20 ಜನ ಎಸ್ಕಾಡಬೇಕು ಒಬ್ಬರು ಹಿಡ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಮತ್ತೆ ಅವ್ನು ಹೆಂಗೆ ಕಳಿಸ್ತೀರಿ ಹೆಂಗೆ ಹಿಡ್ಕೊಂಡು ಹೋಗಿ ನಾವು ಒಬ್ಬರಿಬ್ಬರು ಹೋಗಿ ಬರೋಲ್ಲ ಅಲ್ಲಿ ಒಬ್ಬರಿಬ್ಬರು ಹೋದ್ರೆ ಜೀವ ಸಹಿತ ಯಾರು ಹೋಗ್ತದೆ ಅಂತ ಟ್ರೂಸ್ ತಗೊಂಡು ಹೋಗ್ಬೇಕಾದ್ರೆ ನಮ್ಮ ಟ್ರೂಸ್ ಮೇಲೆ ಫೈರ್ ಮಾಡ್ತಾರೆ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಒಪ್ಪಿಸ್ಬೇಕು ಅವ್ರು 108 ಎನ್ಕ್ವೈರಿ ಮಾಡ್ತಾರೆ ಅವ್ನಿಗೆ ಹೊಡೆದಿರಬಾರ್ದು ಬಡ್ದಿರಬಾರ್ದು ಏನು ಮಾಡಿರಬಾರ್ದು ಅವನಿಗೆ ಮೆಡಿಕಲ್ ಮಾಡ್ತಾರೆ ಆಮೇಲೆ ಫಾರಮ್ಗಳು ಸೈನ್ ತೊಗೊಳ್ತಾರೆ ಈ ರೀತಿ ಎಲ್ಲ ಅನೇಕ ಕಾನೂನುಗಳು ಅದ ಸರ್ಕಾರದ ಅಷ್ಟು ಸುಲಭ ಅಲ್ಲ ಈ ಕಾನೂನು ಹೆಂಗಲ್ಲ ನಮ್ಮ ಆರ್ಮಿ ಕಾನೂನು ತಪ್ಪು ಮಾಡಿದ್ರೆ ಸಜಾ ಆಗಲೇಬೇಕು ಸಜಾ ಕೊಡಲಿಲ್ಲ ಅಂದ್ರೆ ನಾವು ದೇಶದ ಶತ್ರು ತಪ್ಪು ಮಾಡಿದ್ರೆ ಸಜಾ ಕೊಡಲಿಲ್ಲ ಅಂದರೆ ಅವನೇ ದೇಶದ ದುಶ್ಮನ್ ಶತ್ರು ಅಂತಂದು ಹೇಳ್ತಾವೆ ನಾವು ಈ ದೇಶದ ದುಶ್ಮನ್ ಅಂತಂದು ಒಂದು ದಿನ ರಜಾ ಆಬ್ಸೆಂಟ್ ಆಗಿ ಬಂದರೂ ಕೂಡ ಅವನಿಗೆ ಏನಾದರೂ ಒಂದು ಪನಿಷ್ಮೆಂಟ್ ಕೊಡಲೇಬೇಕು ಇಲ್ಲಾಂದ್ರೆ ಅವ್ನು ಇನ್ನು ಮುಂದೆ ವರ್ಷಕ್ಕೆ 10 ದಿನ ಆಬ್ಸೆಂಟ್ ಆಗಿ ಬರ್ತಾನೆ 1 ತಿಂಗಳು ಆಬ್ಸೆಂಟ್ ಆಗಿ ಬರ್ತಾನೆ ಹೇಳೋರು ಕೇಳೋರು ಇದ್ದಂಗೆ ಆಗ್ತೈತೆ ಅದಕ್ಕೆ ಏನಾಗ್ತೈತಿ ಅವ್ರು ಏನಾರು ಹಂಗೆ ಆಬ್ಸೆಂಟ್ ಹಾಕೊಂಡ್ರೆ ಒಡನೆ ಟೆಲಿಗ್ರಾಮು ಇಲ್ಲಾಂದ್ರೆ ಮೆಸೇಜ್ ಒಂದು ಕಳಿಸ್ತಾರೆ ಸರ್ ಈ ರೀತಿ ನಾನು ಬರ್ಬೇಕಾದ್ರೆ ಪ್ರಾಬ್ಲಮ್ ಅದಕ್ಕೆ ಎಕ್ಸ್ಕ್ಯೂಸ್ ಐತಿ ಯಾಕಂದ್ರೆ ಫಸ್ಟ್ ಇನ್ಫಾರ್ಮೇಷನ್ ಕೊಟ್ಬಿಡ್ತಾನೆ ಈ ರೀತಿ ಎಲ್ಲ ಕಾನೂನು ಆಮೇಲೆ ಶ್ರೀಲಂಕಾದ 1.5 ವರ್ಷ 35 ಜನ ತೀರ್ಕೊಂಡ್ರು ಕೆಲವೆಲ್ಲ ಉಗ್ರವಾದಿ ಮಿಲಿಟೆಂಟ್ಗಳನ್ನೆಲ್ಲ ಹಿಡಿತಾ ಇದ್ವಲ್ಲ ಆವಾಗ ಅವ್ರ ಕೈಗೆ ಗುಂಡಿ ತೆಗಿಸ್ಬಿಡೋದು ಶೂಟ್ ಮಾಡಿಬಿಡೋದು ಅದ್ರಾಗ ಮಣ್ಣು ಮುಚ್ಚಿಬಿಡೋದು ಆ ಗುಂಡಿ ಅವನ ಕೈಲಿಂದಲೇ ತೆಗ್ಸೋದು ಅವ್ರ ಕೈಲೇ ತೆಗ್ಸೋದ ಶೂಟ್ ಮಾಡಿಬಿಡೋದು ಅದ್ರ ಮುಗಿಸ್ಬಿಡೋದು ಆಮೇಲೆ ಜೀವನ್ ರೆಡ್ಡಿ ಅಂತಂದದ್ದು ಜೀವನ್ ರೆಡ್ಡಿ ನನ್ನ ಪ್ಲಟನ್ನವ್ರು ಅವರಿಬ್ಬರು ಹುಡುಗರು ರೆಡ್ಡಿ ಅಂತಿದ್ದು ಏನು ಸಾಬ್ ಅಂತಂದು ಅವನ ಕೈಲಿಂದ ಗುಂಡಿ ತೆಗಿಸಿ ಅವನ್ನ ಕೆಡಿ ಬಿಡೋದ್ರಾಗ ಅಂತಿದ್ವಿ ಅಷ್ಟೇ ತೆಗಿಯ ನಮಗೆ ತಮಿಳು ತಿರುಗಿ ನಮಗೆ ತಮಿಳು ಬರ್ತಲ್ಲ ಅಲ್ಲಿ ಶ್ರೀಲಂಕಾದಲ್ಲಿ ತಮಿಳು ಜಾಸ್ತಿ ಆವಾಗ ತೆಗಿಸ್ಬಿಡ್ತಿದ್ವಿ ಹಂಗೆ ಶೂಟ್ LMG ತನ್ನ ಡಡ್ಡ ನೋಡಿ ಮುಚ್ಚಿಬಿಡೋದು ಅಷ್ಟೇ ಮುಗಿದು ಹೊತ್ತು ಅವನ್ನ ಹೆಡ್ಕ್ವಾರ್ಟ್ರಿಗೂ ಬ್ರಿಗೇಡ್ ಹೆಡ್ಕ್ವಾರ್ಟ್ರಿಗೆ ಕರ್ಕೊಂಡು ಹೋಗೋದು ಬೇಡ ಅವ್ನು ಎನ್ಕ್ವೈರಿ ಮಾಡೋದು ಬೇಡ ಏನು ಮಾಡ ಒಂದ್ಸಲಿ ಕುಪ್ಪಾಡ್ದಾಗ ನಾವು ಉಗ್ರವಾದಿನ ಹಿಡಿದ್ಬಿಟ್ಟಿವಿ ನಮ್ಮ ಕಂಪ್ನಿಯವರು ಹಿಡ್ದಾಟಿಗೆ ಅವನಿಗೆ ಮತ್ತು ಹುಡುಗರು ಸುಮ್ಮನೆ ಇರ್ತಾರೆ ಹೊಡೆದ್ಬಿಟ್ರು ಲಿಂಗೆಡ್ಡೆ ಅಂತಂದು ಹೇಳಿ ಶ್ರೀಲಂಕಾದಾಗ ಒಂದು ಲಿಂಗೆಡ್ಡೆ ಐತಿ ಅಲ್ಲಿ ಹೊಡೆದ್ಬಿಟ್ಟು ಅವನ್ನ ಹೆಡ್ಕ್ವಾರ್ಟ್ರಿಗೆ ತಗೊಂಡು ಹೋದೆ ಹೆಡ್ಕ್ವಾರ್ಟ್ರಿಗೆ ತಗೊಂಡು ಹೋದಾಗ ಮತ್ತು ಅವ್ನಿಗೆ 10-20 ಜನ ಎಸ್ಕಾಡಬೇಕು ಉಗ್ರವಾದಿ ಏರಿಯಾ ಮಿಲಿಟೆಂಟ್ ಏರಿಯಾಗಳವಲ್ಲ ಅಲ್ಲಿ ನೋಡಿದ್ರೆ ಫೈರಿಂಗ್ ದಡ ಆವಾಗ ನಮ್ಮ ಅರ್ಸು ಸಾಬ್ ಅಂತಂದು ತಮಿಳ್ನಾಡಿನವರು ನನ್ನ ರ್ಯಾಂಕ್ನವರು ಅವ್ರು ಹಿಂಗೆ ಕೈ ಇಟ್ಕೊಂಡು ಕೂತ್ಕೊಂಡ್ರೆ ಕೈಯೇ ಕದಿಸ್ಕೊಂಡು ಹೋಗ್ಬಿಡ್ತು ಬ್ಲಾಸ್ಟ್ ಆಗಿಬಿಡ್ತಲ್ಲ ಡೋರ್ ಸಮೇತ ಕೈ ಕಿತ್ಕೊಂಡು ಹೋಗ್ಬಿಡ್ತು ಕೈ ಹೋಗ್ಬಿಡ್ತು ಅದು ಕೈ ಹೋಗಿ ಮರದ ಮೇಲೆ ಸಿಕ್ಕೊಂಡಿತ್ತು 3 ದಿನ ಆದಮೇಲೆ ಸಿಕ್ತು ವಾಚ್ ನಡೀತಾ ಇತ್ತು ಕೈ ಮಾತ್ರ ಹೋಗ್ಬಿಡ್ತು ಈಗಲೂ ಅದರ ಅರಸು ಅಂತಂದು ತಿರುನಾವಾಕರಸು ಅಂತಂದೇಳಿ ತಮಿಳ್ನಾಡು ಕೊಯಂಬತ್ತೂರಲ್ಲಿದ್ದಾರೆ ಈ ರೀತಿ ಉಗ್ರವಾದಿ ಏರಿಯಾಗಳಿಗೆಲ್ಲ ಒಬ್ಬನ ಕರ್ಕೊಂಡೋಗಿ ಅವನ್ನ ಕುಪ್ಪಡ ಹೆಡ್ಕ್ವಾರ್ಟ್ರಿಗೆ ಕರ್ಕೊಂಡು ಹೋಗಿ ಅವ್ನ ಮೆಡಿಕಲ್ ಮಾಡ್ತಾರೆ ಇವ್ನು ಹೊಡಿಬಾರ್ದು ಬಡಿಬಾರ್ದು ಏನು ಮಾಡಬಾರ್ದು ಅವಾಗಿನಿಂದ ಏನಾಗ್ತೈತೆ ಅಂದರೆ ಕೆಲವು ಉಗ್ರವಾದಿಗಳು ಮಿಲಿಟೆಂಟ್ಗಳು ಸಿಕ್ಕರೆ ಶೂಟ್ ಮಾಡಿಬಿಡ್ತಾರೆ ಈಗ ಉಗ್ರವಾದಿ ನೋಡಿದೆ 2 ಉಗ್ರವಾದಿ ನೋಡಿದೆ ಅಂತಂದರೆ ಅದು ಒಳ್ಳೆಯ ಕೆಲಸನೇ ಈಗೆಲ್ಲ ಬೇಕಾದಷ್ಟು ಫೆಸಿಲಿಟಿ ಐತಿ ನಾವಿದ್ದಾಗ ಯಾವ ಫೆಸಿಲಿಟಿನೂ ಇಲ್ಲ ಏನೇನೂ ಇಲ್ಲ ಈಗ ಹೆಂಗೆ ಫೆಸಿಲಿಟಿ ಇದ್ದರೆ ನಾವು ಆಕಾಶದಾಗ ಕಟ್ಟು ಹೊಡಿತಿದ್ವಿ ಈಗ ನಮ್ಮ 104 ಚಟ್ನಿ ಬ್ರಿಗೇಡ್ ಕಾಶ್ಮೀರದಲ್ಲಿ ಐತಿ ತಂಗದಾರ ಅಂತಂದು ತಂಗದಾರ ಅಂದರೆ ಇಬ್ಬರು ಯಾವಾಗ ನೋಡಿದ್ರೆ ಚಟ್ನಿ ಬ್ರಿಗೇಡ್ ಅಂತ ಯಾವಾಗಲೂ ಪಾಕಿಸ್ತಾನದಲ್ಲಿ ನಮ್ಮನ್ನು ಚಟ್ನಿ ತಿರುಗ್ತಲೇ ಇರ್ತಾರೆ ಅಲ್ಲಿ ತಂಗದಾರ್ನಲ್ಲಿ ಅದಕ್ಕೆ ಚಟ್ನಿ ಬ್ರಿಗೇಡ್ ಅಂತಂದು ಫಾರ್ವರ್ಡ್ ಪೋಸ್ಟ್ ನಾರಿಯನ್ನು
ಬಲ್ತ್ರಿಯ ಪೋಸ್ಟ್ ಅಂತಂದು ಐತಿ. ಬಲ್ತ್ರಿಯ ಪೋಸ್ಟ್ ಕಮಾಂಡರ್ ನಾನಲ್ಲಿ ಬ್ರಾ ಕಂಪ್ನಿ ಸೀನಿಯರ್ ಜಿ ಸಿ ಬಲ್ತ್ರಿಯ ಪೋಸ್ಟ್ ಇದೆ. ಯಾಕಂದ್ರೆ ಫಾರ್ವರ್ಡ್ ಡೇಂಜರ್ ಪೋಸ್ಟ್ ಒಳಗೆ ಸ್ವಲ್ಪ ಮೋಸ್ಟ್ ಸೀನಿಯರ್ಸ್ಗಳನ್ನ ಹಾಕಿರ್ತಾರೆ, ಅನುಭವ ಇರ್ತೈತಿ ಅಂತಂದು. ಅಲ್ಲಿ 24 ಗಂಟೆ ಫೈರ್ ನಡೆಯೋದು. ನಾವು ಫೈರ್ ಮಾಡ್ತಿದ್ದಿಲ್ಲ. ನಾವು ಫೈರ್ ಮಾಡ್ಬೇಕಂತಂದ್ರೆ ನಾವು ನಮ್ಮ ಕಂಪ್ನಿ ಗೌಂಡ್ರ್ ಕೇಳಬೇಕು, ಅವ್ರು ಮತ್ತು ಅಲ್ಲಿ ಶಿವನ ಕೇಳಬೇಕು, ಶಿವ ಸಬ್ ಬ್ರಿಗೇಡಿಯರ್ನ ಕೇಳಬೇಕು, ಅವರು ಡಿವೈಡ್ ಕೊಟ್ಟರು ಕೇಳಬೇಕು, ಇಲ್ಲ ಅವ್ರಿಗೆ ಪವರ್ ಇರ್ತಂದ್ರೆ ಫೈರ್ ಮಾಡಿ ಏನಾರು ಫೈರ್ ಮಾಡ್ತಿದ್ವಿ. ಅಲ್ಲಿವರೆಗೆ ಫೈರ್ ಮಾಡಿ ನಾವೇನಾರು ಫೈರ್ ಮಾಡಿದ್ವಿ ಅಂತಂದರೆ ತುಮ್ ಕ್ಯೂ ಫೈರ್ ಕಿಯಾ कौन दिया आपको आदेश फायर करने के लिए? ಆದೇಶ ಬೇಕಾಗುತ್ತೆ. ಯಾವಾಗ ವಾಜಪೇಯಿ ಸಾಹೇಬರು 1988 ಕಾರ್ಗಿಲ್ ವಾರ್ ನಡೆಯೋದಕ್ಕಿಂತ ಮುಂಚೆ ಬಂದಿದ್ರು, ಇದೇ ಚಟ್ನಿ ಬ್ರಿಗೇಡಿಗೆ ಬಂದಿದ್ರು. ಆವಾಗ ಅವರು ಕಾಲಪತ್ರ ಅಂತಂದೇಳಿ ಬರ್ಬಾದ್ ಹೆಲಿಪ್ಯಾಡ್ ಅಂತಂದೇಳಿ ಅಲ್ಲಿಂದ ಅವ್ರು RT ಫೈರ್ ಮಾಡಿದ್ರು. ಅದ್ರ ಆಪೋಸಿಟ್ಟೇ ನಾನಿದ್ದೆ, MFC ಡ್ಯೂಟಿ ನೋಡ್ತಿದ್ದೆ, ಮೋಟ್ರ್ ಫೈರ್ ಕಂಟ್ರೋಲ್ ಆಫೀಸರ್ ಡ್ಯೂಟಿ ನೋಡ್ತಿದ್ದೆ. ಅವರೋ ಬಾಂಬ್ ಎಲ್ಲಿ ಬೀಳ್ತಾವೆ, ನಮ್ಮ ಬಾಂಬ್ ಹಾಕಿದ್ದು ಅವ್ರ ಮೇಲೆ ಅವು ಎಲ್ಲಿ ಬೀಳ್ತಾವೆ ಅಂತ ಅದಕ್ಕೆಲ್ಲ ಕರೆಕ್ಷನ್ ಕೊಡ್ಬೇಕು. ಇಷ್ಟು ಡಿಗ್ರಿ ಲೆಫ್ಟ್ ಬಿತ್ತು, ಇಷ್ಟು ಡಿಗ್ರಿ ರೈಟ್ ಬಿತ್ತು, ಇಲ್ಲ ಹಿಂದೆ ಬಿತ್ತು ಮುಂದೆ ಬಿತ್ತು ಅಂತಂದು ಇಷ್ಟು ಡಿಗ್ರಿ. ನಾವೆಲ್ಲ ಡಿಗ್ರಿ ಇದರೊಳಗೆ ಹಿಡಿದು ಬಿಡ್ತವೆ. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಹಿಂಗೆ ಈ ಡಿಗ್ರಿ, ಆಮೇಲೆ ಈ ಡಿಗ್ರಿ, ಹಿಂಗೆ ಇದೆಲ್ಲ ಇಲ್ಲಿಂದ ಇಲ್ಲಿಗೆ 5 ಡಿಗ್ರಿ, ಇಲ್ಲಿಂದ ಇಲ್ಲಿಗೆ 8 ಡಿಗ್ರಿ, ಇದು 19 ಡಿಗ್ರಿ, ಹಿಂಗೆಲ್ಲ ಹಿಡಿದು ಬರ್ತಾರೆ. ಕರೆಕ್ಟಾಗಿ ಒಂದು ಅರ್ಧ ಡಿಗ್ರಿ ಹೆಚ್ಚು ಕಮ್ಮಿ ಕರೆಕ್ಟಾಗಿ. ಆಮೇಲೆ ಮ್ಯಾಪ್ ಇರ್ತದೆ ನಮ್ಮ ಹತ್ರ. ಮ್ಯಾಪ್ನಾಗ 4 ಫಿಗರ್ 6 ಫಿಗರ್ 8 ಫಿಗರ್ 12 ಫಿಗರ್ ಅಂತಂದು. ಹಾಗೆ ವಿತಿನ್ ಸೆಕೆಂಡ್ನಾಗ ಅದನ್ನ ಕಲೆಕ್ಟ್ ಮಾಡಿ ಕೊಡ್ಬೇಕಲ್ಲಿ. RT ಬೇಸಿಗೆ ಕೊಡಬೇಕು. ಅವ್ರು ಆ ಡಿಗ್ರಿ ಡಿಸ್ಟೆನ್ಸ್ ಹಿಡಿದು ಕರೆಕ್ಟಾಗಿ ಫೈರ್ ಮಾಡ್ತಾರೆ. ನಾವೇನು ತಪ್ಪು ಕೊಟ್ವಿ ಅಂದ್ರೆ ನಮ್ಮ ತಲೆ ಮೇಲೆ ಬೀಳ್ತೈತಿ. ಈ ರೀತಿ MFC ಡ್ಯೂಟಿ ನೋಡಿದ್ವಿ. ಹಿಂಗೆ ಫೈರ್ ಆದಾಗ ವಾಜಪೇಯಿ ಸಾಹೇಬರು ಬಂದರು, ಕ್ಯಾ हो रहा है इतना ಫೈರ್ आ रहा है, आप लोग को क्यों फायर नहीं करता है ಸರ್? ಇದಕ್ಕೆ ಆದೇಶ ಐಸಿ ಮತ್ತು ಅವ್ರು ಬ್ರಿಗೇಡ್ ಕಮಾಂಡ್ರು ಅಂದರೆ ಹೈ ಲೆವೆಲ್, ಸುಮ್ಮನೆ ಕಮ್ಮಿ ಲೆವೆಲ್ ಆಗಲಿಲ್ಲ. सब ऐसे प्रॉब्लम है, कोई भी फायरिंग करने के लिए RT शूट करने के लिए हमको ड्यू कमांडर साहब का आदेश चाहिए. क्यों नहीं लेते हैं? ले लो. मैं बोलता हूँ देश का प्रधानमंत्री, वो एक गोली करे फायर करेगा, आप 100 गोली फायर करो. मैं आज से ಆವಾಗಿನಿಂದ ನಮಗೆ ಫುಲ್ ಪವರ್ ಬಂತು. ನಾವೇನು ಮಾಡಿದ್ವಿ, ಬೆಳಕರಿ ತನಕ ಫೈರ್ ಮಾಡಲಿ ಅಂತಿದ್ವಿ ಹುಡುಗರಿಗೆ. ಹೊಡಿರಿ, ಅವ್ನು 1 ರೌಂಡ್ ಬಂದ್ರೆ ನೀನು 10 ರೌಂಡ್ ಹೊಡಿ ಅಂತಿದ್ವಿ. ಆವಾಗ ಸ್ವಲ್ಪ ಫುಲ್ ಪವರ್ ಸಿಕ್ಕ ಮೇಲೆ ನನ್ನ ಪೋಸ್ಟ್ನಲ್ಲಿ ಒಬ್ಬನ ದಾಮೋದರ್ ಅಂತಂದು ನಮ್ಮ ಹುಡುಗ ಸತ್ತ. ಹಿಂಗಿದ್ರು, ಒಳ್ಳೆ ಚೆನ್ನಾಗಿದ್ದ. ಸತ್ಬಿಟ್ಟ. ನಮಗೆ ಫೈರ್ ಮಾಡೋಕೆ ಆದೇಶ ಇಲ್ಲ. ಏನು ಮಾಡಬೇಕು? ರಾತ್ರಿ ಅವನ್ನ ಕರ್ಕೊಂಡು ಹೋಗ್ಬೇಕು. ಒಬ್ಬ ವೂಂಡೆಡನ್ನ ಕರ್ಕೊಂಡು ಹೋಗ್ಬೇಕಂತಂದರೆ ಮತ್ತು 4-5 ಜನ ಎಸ್ಕಾಡಬೇಕು. ಅವ್ನು ಹೊತ್ಕೊಂಡು ಹೋಗೋ 4 ಜನ ಬೇಕು, 10 ಜನ. ನಮ್ಮ ಪೋಸ್ಟ್ನಾಗ 20 ಜನ ಇದ್ರೆ 10 ಜನ ಕೆಳಗೆ ಅವ್ರು ಹೋದರೆ 10 ಜನದ ಪೋಸ್ಟ್ ಸಂಭಾಳನೆ ಮಾಡೋದು ಭಾಳ ಕಷ್ಟ ಇರ್ತೈತಿ. ಆಗ ಅವ್ರು ಯಾವಾಗ ವಾಜಪೇಯಿ ಸಾಹೇಬರು, ಜಾರ್ಜ್ ಫರ್ನಾಂಡಿಸ್ ಸಾಹೇಬರು ಬಂದಿದ್ರು, ಆವಾಗಿನಿಂದ ಫುಲ್ ಪವರ್ ಸಿಕ್ತು ಇಂಡಿಯನ್ ಆರ್ಮಿಗೆ. ಆವಾಗಿನಿಂದ ನಾವು ಸ್ವಲ್ಪ ಸೈನಿಕರನ್ನು ಮರ್ಯಾದೆಯನ್ನು ನಮಗೆ ಸಿಕ್ತು. ಸಂಬಳ ಕಡಿಮೆ ಆಗೋಲ್ಲ. ನಾವು 76 ಟ್ರೈನಿಂಗ್ ಮಾಡೋಕ್ಕಾರೆ 80 ರೂಪಾಯಿ ಸಂಬಳ. 80 ರೂಪಾಯಿ. 1976 ನಾನು ಟ್ರೈನ್ ಮಾಡೋಕ್ಕಾರೆ ಟ್ರೈನಿಂಗ್ನಾಗ 60 ರೂಪಾಯಿ ಸಂಬಳ ನಮ್ಮ ಕೈಯಾಗ ಕೊಡೋದಿಲ್ಲ ಅವರು. ನಮಗೆ ತಿಂಗಳ 5 ರೂಪಾಯಿ ಟೋಕನ್ ಕೊಡ್ತಾರೆ. ಬೇಡ ಒಂದು 4-5 ರೂಪಾಯಿ ಕೈಯಾಗ ಕೊಡ್ತಾರೆ ಅಷ್ಟೇ. ಯಾಕಂದ್ರೆ ಟ್ರೈನಿಂಗ್ನಾಗ ಹೆವಿ ಹೊಟ್ಟೆ ಸಿತ್ತಿತ್ತು. ಜಲ್ದಿ ಓಡೇ ಬಂದನಿಗೆ ಊಟ ಟ್ರೈನಿಂಗ್ ಸೆಂಟ್ರ್ ಒಳಗೆ, ಲೇಟಾಗಿ ಬಂದನಿಗೆ ಏನಪ್ಪ ಅಂದ್ರೆ ಊಟ ಕಡಿಮೆ. ಊಟ ಇರ್ತಿತ್ತು ಕಡಿಮೆ. ಆವಾಗ ನಮಗೆ ಊಟ ಬೇಕಲ್ಲ. ಅವಾಗ ಏನು ಮಾಡ್ತಿದ್ವಿ ನಾವು, 5 ರೂಪಾಯಿ ಟೋಕನ್ ಕೊಟ್ಟು ಅವಾಗೆಲ್ಲ ಬೆಲೆ ಭಾಳ ಕಡಿಮೆ ಅಲ್ಲ. ಬ್ರೆಡ್ಡು ಇದನ್ನು ತಗೊಂಡು ಪೌಚಸ್ನಾಗ ಇಟ್ಕೊಂಡು ಯಾವಾಗ 5 ನಿಮಿಷ ಬ್ರೇಕ್ ಆಗ್ತದೆ ಹಂಗೆ ಒಂದು ಕೈಲಿ ತಿಂತಾರೆ ಏನಾರ ಮಾಡ್ಕೊಂಡು ಹಿಂಗೆ ಮಾಡ್ತಿದ್ವಿ. ಆಮೇಲೆ ಬೂಟ್ ಪಾಲಿಶ್, ಬ್ರಷ್ಷು, ಎಣ್ಣೆಗೆ, ರೊಕ್ಕ, ಸಂಬಳ. ನಿನ್ಗೆ ಎಷ್ಟು ಬೇಕಪ್ಪ ಈ ತಿಂಗಳು? 10 ರೂಪಾಯಿ ಯಾಕ ನಿನಗೆ ಊಟ ಸಿಗ್ತತಿ, ಎಲ್ಲ ಸಿಗ್ತತಿ. ಹಾಂ, ನಿನ್ಗೆ ಯಾಕಪ್ಪ 10 ರೂಪಾಯಿ? 5 ರೂಪಾಯಿ. 5 ರೂಪಾಯಿ ಟೋಕನ್ ಕೊಡು, ಕೈಯಾಗ 5 ರೂಪಾಯಿ. ನಿನಗೇನಪ್ಪ ಬ್ಲಾಂಕೋಗೆ ಬೇಕು ರೊಕ್ಕ, ಆಮೇಲೆ ಎಣ್ಣೆಗೆ ಬೇಕು, ಟೂತ್ ಪೇಸ್ಟಿಗೆ ಬೇಕು, ಬ್ರಷ್ಗೆ ಬೇಕು, ಬೂಟ್ ಪಾಲಿಸಿಗೆ ಬೇಕು. ಇಂಥವಕ್ಕೆಲ್ಲ 5 ರೂಪಾಯಿ ಭಾಳ ಆಯ್ತು ನಿನಗೆ. 5 ರೂಪಾಯಿ ಟೋಕನ್ನು. 5 ರೂಪಾಯಿ ಟೋಕನ್ ಏನಪ್ಪ ಅಂದ್ರೆ 5 ಪೈಸೆ 10 ಪೈಸೆ ಟೋಕನ್ನು. 10 ಪೈಸೆ ಕೊಟ್ಟರೆ ಬೇಕಾದ್ರೆ ಹೊಟ್ಟೆ ತುಂಬ ತಿನ್ಬೋದು. ಕ್ಯಾಂಟೀನಾಗ ಬ್ರೆಡ್ಡು ಅವು ಇವು ಅಂತಂದು ಆಳಮೂಳ ಒಟ್ಟು ಹೆಂಗೆ ತಿಂದ್ಬಿಡೋದು. ಈ ರೀತಿ ಇತ್ತು. ಇವಾಗೆಲ್ಲ ಏನಂತ ಪ್ರಾಬ್ಲಮ್ ಅಲ್ಲ. ನಾವೆಲ್ಲ ಈಗ ಬಾರ್ಡ್ರ್ಗಳಿಗದಂತ ಐಸ್ ಬೀಳ್ತೈತಿ ಅಂದರೆ 6 ತಿಂಗಳು ರೇಷನ್ ಕೆಳಗಳಿಂದ ನಾವು ಶಿಫ್ಟ್ ಮಾಡ್ಬೇಕು ನಮ್ಮ ಪೋಸ್ಟ್ಗಳಿಗೆ. ಒಂದು ಪೋಸ್ಟ್ನಲ್ಲಿ 20 ಜನ ಇರ್ತಾರೆ ಅಂದರೆ ಒಂದಿನ ಇದಕ್ಕೆ ಒಬ್ಬ ಮನುಷ್ಯನಿಗೆ 400 ಗ್ರಾಮ್ ಅಕ್ಕಿ, 220 ಗ್ರಾಮ್ ಹಿಟ್ಟು, 90 ಗ್ರಾಮ್ ಬೇಳೆ, 90 ಗ್ರಾಮ್ ಎಣ್ಣೆ, ಆಮೇಲೆ 20 ಗ್ರಾಮ್ ಈರುಳ್ಳಿ. ಈ ರೀತಿ ನಮ್ಗೆ ಏನೇನು ಊಟದ, ಆಮೇಲೆ ಚಿಕನ್ನು ಡಬ್ಬ, ಮಟನ್ನು ಡಬ್ಬ ಎಲ್ಲ ಡಬ್ಬದಾಗೆ ಬರ್ತೈತಿ. ಯಾವುದು ಬರೋದಲ್ಲ. ಅಕ್ಕಿ ಮಾತ್ರ ಫ್ರೆಶ್ ಬರ್ತೈತಿ, ಹಿಟ್ಟು ಫ್ರೆಶ್ ಬರ್ತೈತಿ. ಇವನ್ನೆಲ್ಲ ಏನು ಮಾಡಬೇಕು, ಒಂದು ಪೋಸ್ಟ್ನಾಗ 20 ಜನ ಇದ್ರೆ 180 ದಿನಕ್ಕೆ ಇಂಟು ಮಾರ್ಕ್ ಇದು ಮಾಡಿ 400 ಗ್ರಾಮ್ ಅಕ್ಕಿ 20 ಜನಕ್ಕೆ ಒಂದು ದಿನಕ್ಕೆ ಎಷ್ಟಾಗತ್ತಪ್ಪ? 8 kg ಇಂಟು 180 ಡೇಸ್. ಹಂಗೆ ಕರೆಕ್ಟ್ ಆ ರೇಷನ್ ಹಂಗೆ ಕರೆಕ್ಟಾಗಿ ನಮಗೆ ಅಲ್ಲಿ ಕಟ್ಟಿದ್ರೆ ಮ್ಯಾಲೆ ಪೋಸ್ಟಿಂದ ಬರಬೇಕು.
10-12 ಕಿಲೋಮೀಟ್ರ್, 1-2 ಕಿಲೋಮೀಟ್ರ್ ಅಲ್ಲ, ಪೋಸ್ಟ್ನಿಂದ ಬರ್ಬೇಕು ಹೆಡ್ ಕ್ವಾರ್ಟ್ರಿಗೆ. ಅಲ್ಲಿಂದ ಮಧ್ಯಾಹ್ನ ಬಂದು ಊಟ ಮಾಡ್ಕೊಂಡು 25 kg ಜಗಲ ಮೇಲೆ ಹಾಕ್ಕೊಂಡು ಮತ್ತು ಸಾಯಂಕಾಲ ಹೋಗ್ಬೇಕು. ಸಾಯಂಕಾಲ ಹೋಗಿ ಸೇರಿದ ಮೇಲೆ ಬೂಟ್ ಬಿಚ್ಚಿ ಡಬ್ಬದಾಗ ಬಿಸಿನೀರು ಮಾಡಿರ್ತಾರೆ, ಕಾಲು ಕೈ ಮುಖ ತೊಳ್ಕೊಬೇಕು ಮತ್ತು ಡ್ಯೂಟಿಗೆ ಹೋಗ್ಬೇಕು. ನೋ ಎಕ್ಸ್ಕ್ಯೂಸ್ ಡ್ಯೂಟಿ, ಯಾರಿಗೂ ಎಕ್ಸ್ಕ್ಯೂಸ್ ಇಲ್ಲ. ಆರ್ಮಿಯಾಗ ರಾತ್ರಿ ಡ್ಯೂಟಿ ಬಾರ್ಡ್ರ್ ಒಳಗೆ ಯಾರಿಗೂ ಎಕ್ಸ್ಕ್ಯೂಸ್ ಇರ್ತದೆ, ಇನ್ಕ್ಲೂಡಿಂಗ್ ನಾವು ಕೂಡ 24 ಗಂಟೆ ಡ್ಯೂಟಿ ಅಲ್ಲಿ. ಇಲ್ಲಿ ನಮ್ಮ ಪೊಲೀಸ್ ಇಲಾಖೆಗೆ ಏನಪ್ಪ ಅಂತಂದ್ರೆ ಸಾಯಂಕಾಲ 8 ಗಂಟೆಗೆ ಹೋದಪ್ಪ ಅಂತಂದ್ರೆ 8 ಗಂಟೆ ಡ್ಯೂಟಿ ಮುಗಿಸಿ ಮನೆಗೆ ಬಂದುಬಿಡ್ತಾರೆ. ನಮಗೆ ಟೈಮಿಂಗ್ ಏನಿರೋಲ್ಲ. ನಾವು ಒಂದು ಪೋಸ್ಟ್ನಾಗ 6 ಜನ ಅಂತಂದ್ರೆ 6 ಜನನ ಬೆಳಕರಿ ತನಕ ಡ್ಯೂಟಿ ನೋಡ್ಬೇಕು. 2 ಅವರ್ ಇಬ್ಬರು, 2 ಅವರ್ ಇಬ್ಬರು, 2 ಅವರ್ ಇಬ್ಬರು. ಇಲ್ಲಿ ಹೆಂಗೆ 8 ಗಂಟೆ ಡ್ಯೂಟಿ ಕಂಟಿನ್ಯೂ ಕೊಡೋಲ್ಲ ಪೋಸ್ಟ್ಗಳು. ಯಾಕಂತಂದರೆ ಪೋಸ್ಟ್ನಲ್ಲಿ ಶತ್ರುಗಳು ಇರೋದ್ರಿಂದ ನಾವು ಕಣ್ಣಿಟ್ಟು ನೋಡಬೇಕು ಯಾವ ಟೈಮ್ನಾಗ ಏನು. ಅದಕ್ಕೆ ಏನು ಮಾಡ್ತೀವಿ, ಒಬ್ಬ ಜವಾನ್ಸಿಗೆ 2 ಗಂಟೆ ಡ್ಯೂಟಿ ಕೊಡೋದು ನಾವು. 2 ಗಂಟೆ ಡ್ಯೂಟಿ ಒಳಗೆ ನಾನು ಬದಲಿ ಆಗ್ತಾನೆ ಅಂದರೆ ನನ್ನ ಏರಿಯಾ ಇಲ್ಲಿಂದ ಇಲ್ಲಿ ತನಕ ಇದರೊಳಗೆ ಏನಾರು ಪ್ರಾಬ್ಲಮ್ ಆಯ್ತಾ ನೋಡಿಕೆ ಈಗಲೇ ಸರಿ. ಬ್ಯಾಟ್ರಿ ಹಾಕಂಗಿಲ್ಲ, ಬೀಡಿ ಸಿಗರೇಟ್ ಸೇದಂಗಿಲ್ಲ. 6 ಗಂಟೆ ಒಳಗೆಲ್ಲ ಊಟ ಮಾಡಿಬಿಡ್ಬೇಕು ನಾವು ಬಾಟ್ ಒಳಗೆ. ಎಲ್ಲ ಅವ್ನು ರಾತ್ರಿ ಡ್ಯೂಟಿ ಎದ್ದ ಮೇಲೆ ಅಲ್ಲಿ ಹೋಗಿ ಎದ್ದಳಪ್ಪ ಟೈಮ್ ಆಯ್ತು ಎದ್ದಳ ಡ್ಯೂಟಿಗೆ ಹೋಗಿ ಹಂಗಿಲ್ಲ, ಬಂದು ಹಿಂಗೆ ತಟ್ಬೇಕಷ್ಟೇ, ಅವ್ನು ಎದ್ದು ಬಿಡ್ತಾನೆ. 90% ನಾವು ಬೂಟು ಜಾಸ್ತಿ ಬಿಚ್ಚೋದಿಲ್ಲ, ಕಟ್ಗಂಟೆ ಮಲ್ಕೊಂಡಿರ್ತಾರೆ ಗಂಬೂಟ್ಗಳು. ಬಾಕಿ ಇಂಥ ಟೈಮ್ನಾಗೆಲ್ಲ ನಾರ್ಮಲ್ ಬೂಟ್ ಹಾಕಿರ್ತೇವೆ, ಆಮ್ನೇಷನ್ ಬೂಟು, DMS ಬೂಟ್ ಹಾಕಿರ್ತೇವೆ. ಐಸ್ ಬಿತ್ತು ಅಂತಂದ್ರೆ ಬೂಟು ನಾವು ಬಿಚ್ಚೋದ್ರಲ್ಲಿ ಭಾಳ ಕಡಿಮೆ. ಹಂಗೆ ಬಿಚ್ಚಿ ಹಂಗೆ ಅಲ್ಲಿ ಇದ್ರೂ ಕೂಡ ಸಾಕ್ಸ್ ಸಮೇತ ಮಲ್ಕೊಂಡಿರ್ತದೆ, ಚಳಿ ಜಾಸ್ತಿಯಲ್ಲ. ರೇಷನ್ ತಂದು ಸ್ಟಾಕ್ ಮಾಡ್ಬೇಕು. ಮತ್ತು ಡಿಸೆಂಬರ್ 25ರಿಂದ ಹಿಡಿದು ಮೇ 30ನೇ ತಾರೀಕಿನ ತನಕ ನಾವು ಸ್ಟಾಕ್ ರೇಷನ್ನೇ ಊಟ ಮಾಡಬೇಕು. ಡಬ್ಬದಲ್ಲಿ ಬಂದದ್ದನ್ನೇ ಊಟ ಮಾಡಬೇಕು, ಅದನ್ನೇ ಊಟ ಮಾಡಿ. ನಮಗೆ ಫ್ರೆಶ್ ಬರೋದಿಲ್ಲ, ಫ್ರೆಶ್ ಸಿಗೋದಿಲ್ಲ. ಐಸ್ ಬೀಳ್ತೈತಿ, 15-20 ಅಡಿ ಐಸ್ ಬೀಳ್ತೈತಿ. ಯಾವಾಗಲೂ ಕ್ಲೌಡ್ ಆಗಿರ್ತೈತಿ, ವಾತಾವರಣ ಶುದ್ಧವಾಗಿರೋದಲ್ಲ. ಅದಕ್ಕೋಸ್ಕರ ಹೆಲಿಕಾಪ್ಟರ್ ಬಂದರೂ ಕೂಡ ಏರಿಯಾ ಗೊತ್ತಾಗೋದಿಲ್ಲ, ಆಕ್ಸಿಡೆಂಟ್ ಆಗೋದು ಭಾಳ. ಹಂಗಾಗಿ ಏನು ಮಾಡಿದ್ರೆ 6 ತಿಂಗಳ ರೇಷನ್ ಸ್ಟಾಕ್ ಮಾಡ್ಕೊಂಡಿರ್ತೀವಿ, ಎಲ್ಲ ರೇಷನ್ ಪ್ರತಿಯೊಂದು. ಆಮೇಲೆ ಎಗ್ ಪೌಡ್ರ್ ಅಂತಂದು 5-5 kg ಡಬ್ಬ ಬಂದಿರ್ತೈತಿ. ಆ ಡಬ್ಬ ಏನು ಮಾಡ್ತೇವೆ, ಎಗ್ ಪೌಡ್ರ್ ಹಾಕ್ಯಂಡು ನೀರು ಹಾಕ್ಯಂಡು ಕಲಿಸ್ಕೊಂಡು ಭುಜೆ ಮಾಡ್ಕೊಂಡು ಅನ್ನದ ಜೊತೆಗೆ ರೊಟ್ಟಿ ಜೊತೆಗೆ ಊಟ ಮಾಡ್ತದೆ. ಎಲ್ಲ ಬೆಂದದ್ದೇ ಬಂದಿರ್ತದೆ, ಬಿಸಿ ಮಾಡ್ಕೊಂಡು ಊಟ ಮಾಡೋದು. ರೆಡಿ ಫುಡ್ ಇರ್ತೈತಿ, ಬಿಸಿ ಮಾಡ್ಕೊಂಡು ಎಲ್ಲ ನಮ್ಮನೆ ತರಕಾರಿ ಇದು ಬರ್ತದೆ, ಅದಕ್ಕೇನು ಕಮ್ಮಿ ಇಲ್ಲ. ಆಲೂಗಡ್ಡೆ ಮಾತ್ರ ನಾವು ಸ್ವಲ್ಪ ಫ್ರೆಶ್ ಆಲೂಗಡ್ಡೆ ಶೇಖರಣೆ ಮಾಡ್ಕೊಂಡು ಇಟ್ಕೊಂಡಿರ್ತಾವೆ. ಯಾಕಂತಂದರೆ ಈ ಇದನ್ನು ಬೇಯಿಸಿದ ಫುಡ್ ತಿಂದು ಬೇಜಾರಾದಾಗ ಮಾಡ್ತೇವೆ, ಆಲೂಗಡ್ಡೆ ಪಲ್ಯ ಮಾಡಪ್ಪ ಒಂದಿನ ಅಂತಂದ್ರೆ ಅದನ್ನೇನು ಮಾಡ್ತೇವೆ, ಇಷ್ಟೊಂದು ಅಗಲ ಗುಂಡಿ ತೆಗೆದು ಅದರೊಳಗೆ ಸೊಟ್ಟು ಹಾಕಿ ಎಲೆ ಪಲ್ಯ ಅಂತವನ್ನೆಲ್ಲ ಹಾಕಿ ಆಲೂಗಡ್ಡೆ ಹಾಕಿ ಮೇಲೆ ಅಲ್ಲಿಗೆ ಹಾಕಿ ಮುಚ್ಚಿರ್ತೇವೆ. ಅದಕ್ಕೊಂದು ಸಣ್ಣ ತೂತು ಮಾಡಿರ್ತೇವೆ. ಆ ತೂತಿನೊಳಗೆ ಕೈ ಇಟ್ಟು 20 ಜನ ಅದರಂದಾಗ ಒಂದು 2 kg ಆಲೂಗಡ್ಡೆ ತೆಗೆಯೋದು. ಈ ರೀತಿ ಮಾಡಿದಾಗ ಆಗಿದೆ ಸರ್. ನಾವು ಶ್ರೀಲಂಕಾದಲ್ಲಿ ಇದ್ದಾಗ ನಮ್ಮ ಮೇಲೆ ಹೆವಿ ಫೈರ್ ಆಗ್ತಿತ್ತು. ನಮ್ಮದಲ್ಲಿ ಒಬ್ಬ ಮಣಿ ಅಂತಂದದ್ದ, ಅವನು ತೀರ್ಕೊಂಡ್ರು. ನಾನು ಅವನ ಜೊತೆಗೆ ಇದ್ವಿ. ಗಿರ್ನೇಡ್ ಫೈರ್ ಮಾಡೋ ಅವನಿಗೆ ಅಂತಂದೆ. ಅವನಿಗೆ ಮಾಡಿದ ರೈಫಲ್ ಗಿರ್ನೇಡ್ ಇಟ್ಟು ಫೈರ್ ಮಾಡಿಬಿಟ್ಟ. ಅವಸರಲ್ಲ, ಫೈರಿಂಗ್ ನಡೀತೈತಿ, ಯಾವ ಕಡೆಯಿಂದ ಫೈರ್ ಬರ್ತೈತಿ, ಏನಾಗ್ತೈತೆ ಅನ್ನೋದು ಗೊತ್ತೈತಿ. ಇಂಥ ಅನೇಕ ಘಟನೆಗಳು ನಡೆದಾವೆ. ಸ್ಟ್ರೇಡಿಂಗ್ ಆಗಿದೆ, ನಾವು ಹೋಗ್ತಾರೆ ಅವಾಗ ಫೈರಿಂಗ್ ಮಾಡೋಂತಂದು ಹೇಳಿದಾಗ ಅವನೇನು ಮಾಡಿಬಿಟ್ಟ, ಟ್ಯೂಬ್ ಲಾಂಚರ್ನಾಗ ಗ್ರಿನೇಡ್ ಫಿಟ್ ಮಾಡಿ ಹಿಂಗಿಟ್ಟು ಹಿಡ್ಕೊಂಡು ಟ್ರಿಗರ್ ಒತ್ತಿಬಿಟ್ಟ. ಮುಂದೆ ಒಂದು ಮರ ಐತಿ, ತೆಂಗಿನ ಮರ. ಅವನು ಅದನ್ನು ಗಮನಿಸಲಿಲ್ಲ, ಬ್ಯಾಲೆನ್ಸ್ ತಪ್ಪಿಬಿಡ್ತ ಅವನಿಗೆ. ಅವಸರ ಅಲ್ಲ, ಅವಾಗ ಏನು ಮಾಡ್ತಿ, ಅದು ತೆಂಗಿನ ಮರಕ್ಕೆ ಬಿದ್ದುಬಿಡ್ತು. ತೆಂಗಿನ ಮರಕ್ಕೆ ಬಿದ್ದು ಸೀದಾ ಮುಂದೆ ಬಿದ್ದುಬಿಡ್ತು. ನಾನು ನೋಡ್ತೀನಿ ಗಿರಿಡ ಅಲ್ಲಿ ಓದ್ತಲ್ಲ ನಾನು ನೋಡಿದೆ, ಆ ತೆಂಗಿನ ಮರಕ್ಕೆ ಬರೆದು ಕೆಳಗೆ ಬಿದ್ದುಬಿಡ್ತು. ಇವನು ಅದ್ರ ಬಗ್ಗೆ ಗಮನ ತಗೊಳ್ಳಿಲ್ಲ. ನಾನು ನೋಡಿ ಗಬಕ್ನಾಗ ಅವ್ನು ಎಳ್ಕೊಂಡು ಈ ಕಡೆ ದಬ್ಬಿಟ್ಟು ಮಲ್ಕೊಂಬಿಟ್ಟು ನಾವು ಪಕ್ಕದಾಗ ಹಿಂಗೆ ಇಷ್ಟ ದೂರದಾಗ ಬಿದ್ದೈತಿ ಗಿರಿನೇಟ್. ಈ ಕಡೆ ಮನೆ ಹಿಂದ ಬಾಗಿಲು, ಈ ಕಡೆ ವರಂಡ ಇತ್ತು ಒಂದಿಟ್ಟು. ಆ ವರಂಡದಾಗ ಇಷ್ಟೊಂದು ಗಾಡಿ ಇತ್ತು. ಈ ಗಾಡಿ ಪಕ್ಕವಾಗಿ ಬಿದ್ದು ಗಿರಿನೇಟ್ ಹೊಡೆದು ಬರ್ತು. ಇಲ್ಲದ್ರೆ ಅಲ್ಲಿ ಔಟೆ, ಇಬ್ಬರು ಹೋಗ್ಬಿಡ್ತೀವಿ. ಆಮೇಲೆ ತಂಗದಾನ ಇಲ್ದಾಗ ಒಂದ್ಸಲ ಸ್ಟ್ರೇಡಿಂಗ್ ಆಗಿಬಿಡ್ತು. ಸ್ಟ್ರೇಡಿಂಗ್ ಸಿಕ್ಕಂಬಿಟ್ಟಿವಿ ನಾವು. ಸ್ಟ್ರೇಡಿಂಗ್ ಸಿಕ್ಕಂಬಿಟ್ರೆ 100% ಬದುಕೋದು ಮನುಷ್ಯ ಭಾಳ ಕಷ್ಟ. ಅವಾಗ ನಾವು ಹೇಳಿದ್ವಿ, ಸಾಬು ಸ್ಟ್ರೇಡಿಂಗ್ ಆಗಿಬಿಡ್ತು, ಸ್ಟ್ರೇಡಿಂಗ್ನಾಗ ಸಿಕ್ಕಂಬಿಟ್ಟಿದಾವೆ, ನಮಗೆ ದಾರಿನೇ ಕಾಣಕ್ಕೋದು. ಯಾಕಂದ್ರೆ ಇಷ್ಟಾಗಲ್ಲ ದಾರಿ, ನಾವು ಬಾರ್ಡ್ನಾಗ ಓಡಾಡೋದು ಜಾಸ್ತಿ ಆಗಲ್ಲ ದಾರಿ ಇರೋದಿಲ್ಲ. ಯಾಕಂದ್ರೆ ನಾವು ಮೇನ್ ಸ್ಟ್ರೀಟ್ ಇರ್ತವೆ, ಬಾಂಬಿಟ್ಟಿರ್ತವೆ ನೆಲದೊಳಗೆ. ಆ ದಾರಿಗೆ ಹೋಗ್ಬೇಕು, ಆ ದಾರಿ ಮುಚ್ಕೊಂಡು ಹೋಗ್ತಂತಂದ್ರೆ ಭಾಳ ಕಷ್ಟ. ಅವಾಗ ಮತ್ತು ನಮ್ಮ ಯೂನಿಟ್ನೇ ಬೇರೆಯವ್ರು ಬಂದು ಮತ್ತು ಹಗ್ಗ ಕಟ್ಟಿ ಎಳ್ಕೊಂಡು ನಮ್ಮನ್ನು ಕರ್ಕೊಂಡು ಹೋಗು. ಇಂಥವು ಅನೇಕ ಘಟನೆಗಳು ಬಾರ್ಡ್ರ್ ಒಳಗೆಲ್ಲ ನಡೆದವು ಶ್ರೀನಗರದಲ್ಲಿ. ಆಮೇಲೆ ಅರುಣಾಚಲ ಪ್ರದೇಶ 3 ವರ್ಷ ಮಾಡಿದೆ. ಅಲ್ಲಿಂದ ಶ್ರೀಲಂಕಾ 1 ವರ್ಷ 6 ತಿಂಗಳು ಮಾಡಿದ್ವಿ. ಅಲ್ಲಿಂದ ಮಧ್ಯಪ್ರದೇಶ ದಾಣ 2 ವರ್ಷ ಮಾಡಿದ್ವಿ. 2 ವರ್ಷ ಅಂತಂದರೆ ಏರಿಯಾ ಇಂಥ 2 ವರ್ಷ ನಮಗೆ ಅಷ್ಟೇ.
ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾರೆ, ನಮಗೆಲ್ಲ ಗುರ್ದಾಸ್ಪುರಕ್ಕೆ ಕರ್ಕೊಂಡು ಹೋದ್ರು. ಅಕಸ್ಮಾತ್ ಏನಾರ ಯುದ್ಧ ನಡೆಯೋಕ್ಕೆ ಸ್ಟಾರ್ಟ್ ಆಯ್ತು, ಪಾಕಿಸ್ತಾನ ವಾರ ಸ್ಟಾರ್ಟ್ ಆಯ್ತು ಅಂತಂದರೆ ನಮ್ಮನ್ನೇನು ಮಾಡ್ತಾರೆ, ಮಧ್ಯಪ್ರದೇಶ ದಾಣದಿಂದ ಸೀದಾ ಗುರ್ದಾಸ್ಪುರಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ನಮಗೆ ಅಲ್ಲಿ ಡಿಫೆನ್ಸ್ ಕೊಟ್ಟಿರ್ತಾವೆ, ಯುದ್ಧ ಮಾಡೋ ಪ್ಲೇಸ್ ಅಲ್ಲಿ ಕೊಟ್ಟಿರ್ತಾವೆ. ಆ ಪ್ಲೇಸ್ನಾಗ ಯಾವ ರೀತಿ ಯುದ್ಧ ಮಾಡಬೇಕು, ಯಾವ ರೀತಿ ಟ್ರೈನಿಂಗ್ ಅಂತ ಎಲ್ಲ ಟ್ರೈನಿಂಗು ಕೊಡ್ತಾರೆ. ಅಲ್ಲಿ ಟ್ರೈನಿಂಗ್ 6 ತಿಂಗಳು 8 ತಿಂಗಳು 4 ತಿಂಗಳು ಇರ್ತವೆ. ಮುಗಿಸಿ ಮತ್ತು ವಾಪಸ್ ಇದೇ ಪ್ಲೇಸ್ಗೆ ಬರ್ತವೆ. ಆಮೇಲೆ ಈ ರೀತಿ ಇಂಥ ಪ್ಲೇಸ್ಗೆ ಹೋದಾಗ ಅಂಥವ್ರಿಗೆ ನಾವು ಹೈದ್ರಾಬಾದ್ನಾಗ ಇದ್ವಪ್ಪ ಅಂತಂದರೆ, ಹೈದ್ರಾಬಾದ್ ಸಿಕಂದ್ರಾಬಾದ್ ಇದ್ವಪ್ಪ ಅಂದ್ರೆ ನಮಗೆ ರಾಜಸ್ಥಾನ ಏರಿಯಾ ಕೊಡ್ತಾನೆ. ಮಧ್ಯಪ್ರದೇಶ ದಾಣದಲ್ಲಿ ಇದ್ವಪ್ಪ ಅಂತಂದು ಹೇಳಿದರೆ ನಮಗೆ ಗುರ್ದಾಸ್ಪುರ್ ಏರಿಯಾ ಕೊಡ್ತಾನೆ, ಪಂಜಾಬ್ ಏರಿಯಾ ಕೊಡ್ತಾನೆ. ಈ ರೀತಿ ನಮಗೆಲ್ಲ. ಆಮೇಲೆ ಚೈನಾ ಬಾರ್ಡರ್ನಲ್ಲಿದ್ವಿ. ಚೈನಾ ಬಾರ್ಡರ್ನಾಗ ಏನಾದ್ರು ಯುದ್ಧ ಆತಪ್ಪ ಅಂತಂದರೆ ಮತ್ತೆ ಅಲ್ಲಿ ಬೇರೆ ಟಾಸ್ಕ್ ಕೊಟ್ಟಿರ್ತಾವೆ. ಆ ಪ್ರದೇಶದಲ್ಲಿ ಹೋಗಿ ಅಲ್ಲಿ ನಾವು ಟ್ರೈನಿಂಗ್ ಮಾಡೋಂಗಿಲ್ಲ. ಅಕಸ್ಮಾತ್ ಏನಾದ್ರು ಯುದ್ಧ ಸ್ಟಾರ್ಟ್ ಆಯ್ತು ಅಂದರೆ ಇಲ್ಲಿರ್ತಕ್ಕಂಥ ಬಂಕರ್ಗಳು ಮೇಂಟೆನೆನ್ಸು, ರೋಡ್ ಮೇಂಟೆನೆನ್ಸು ಎಲ್ಲ ಮಾಡ್ತಾರೆ ಈ ರೀತಿ. ಆಮೇಲೆ ಅಲ್ಲಿ ಅದೆಲ್ಲ ಮುಗಿದ ಮೇಲೆ 3 ವರ್ಷ ಅರುಣಾಚಲ ಆಯ್ತು, ಆಮೇಲೆ ಶ್ರೀಲಂಕಾ ಆಯ್ತು, ಮಧ್ಯಪ್ರದೇಶ ದಾಣ ಆಯ್ತು. ಆಮೇಲೆ ಅಲ್ಲಿಂದ ಸಿಕ್ಕಿಂ, ಅಲ್ಲಿಂದ 2 ವರ್ಷ ಸಿಕ್ಕಿಂ. ಕಾಂಚನಜಂಗ ಇದನ್ನು ನೀವು ಕೇಳಿರ್ಬೋದಲ್ಲ, ನೋಡಿರ್ಬೋದು. ಅದು 18,000 ಅಡಿ ಹತ್ರ. ಅಲ್ಲಿ ವಿಪರೀತ ಚಳಿ, ಗಾಳಿ, ಭಯಂಕರ ಗಾಳಿ. ಐಸ್ನಾಗೆಲ್ಲ ನಾವು ಸ್ನಾನ ಮಾಡೋದಿಲ್ಲ. ಐಸ್ನಾಗೆಲ್ಲ ನಾವು ಸ್ನಾನ ಮಾಡೋದಿಲ್ಲ. ತಿಂಗಳಾಗಲಿ 2 ತಿಂಗಳಾಗಲಿ 1 ತಿಂಗಳಾಗಲಿ 15 ದಿನ ಆಗಲಿ ನಾವು ಸ್ನಾನ ಮಾಡೋದಿಲ್ಲ. ಇಲ್ಲಿ ನಾವು ಬಿಸಿಲಿಗೆ ಹೋಗಿ ಬಂದರೆ ಒಂದು ದಿನಕ್ಕೆ 2 ಸರಿ ಸ್ನಾನ ಮಾಡ್ತೇವೆ. ನಾವಲ್ಲಿ ಸ್ನಾನ ಮಾಡೋದಿಲ್ಲ. ಏನಪ್ಪ ಅಂದರೆ ಒಂದು ಡಬ್ಬದೊಳಗೆ ಬಿಸಿನೀರು ಮಾಡ್ತೇವೆ. ಬಿಸಿನೀರು ಮಾಡ್ಕೊಂಡು ಬಟ್ಟೆನೆಲ್ಲ ಬಿಚ್ಚಾಕಿಬಿಡ್ತಾರೆ. ಬಟ್ಟೆನೆಲ್ಲ ಬಿಚ್ಚಾಕಿ ನಮ್ಮಲ್ಲಿ ಮಿಲ್ಟ್ರಿ ಟವಲ್ ಇದೆ, ಈಗಲೂ ಐತೆ ನನ್ನ ಹತ್ರ ಮಿಲ್ಟ್ರಿ ಟವಲ್ ಬೆಳೆಯೋದು. ಆ ಟವಲ್ ಹಿಂಗೆ ಎದ್ದುತ್ತವೆ, ಎದ್ದು ಚೆನ್ನಾಗಿ ಹಿಂಡ್ಕೊಂಡು ಮೈಯೆಲ್ಲ ಒರೆಸ್ಕೊಂತವೆ, ಡ್ರೈ ಬಾತಿಂಗ್ ಮಾಡ್ಕೊಂಬಿಡ್ತವೆ. ಅಷ್ಟೇ ಸ್ನಾನ. ಮತ್ತು ಅದೇ ಸ್ನಾನ ನಮಗೆ ಐಸ್ನೊಳಗೆ. ಯಾಕಂದ್ರೆ 10, 12, 15 ಅಡಿ ಐಸ್ ಬಿದ್ದಿರ್ತದೆ. ಐಸ್ ತಗೊಳೋದು ಡಬ್ಬದಾಗ ಹಾಕೋದು, ಬಿಸಿ ಮಾಡ್ಕೊಳ್ಳೋದು. ಅದೇ ಐಸ್ ತಗೊಳೋದು ಡಬ್ಬದಾಗ ಹಾಕೋದು, ಬಿಸಿ ಮಾಡ್ಕೊಂಡು ನೀರು ಕುಡಿಯೋದು ಎಲ್ಲ ಐಸ್ನಾಗ. ಅದೇ ನೀರು ಅಲ್ಲಿ ನೀರು ಐಸ್ ಬಿತ್ತಂದ್ರೆ ನೀರು ಬರೋಲ್ಲ, ನೀರಲ್ಲಿ ಹೆಪ್ಪು ಕಟ್ಟಿ ಬಿಡ್ತೈತಿ. ಅದರಿಂದ ನಾವೇನು ಮಾಡ್ತೀವಿ, ಐಸೇ ತಗೊಳೋದು. ಹಿಂದೊಂದು ಡ್ರಮ್ ಇರ್ತೈತಿ, ಆ ಡ್ರಮ್ನಾಗ ಐಸ್ ಬೆಳ್ಕರತಿ ಹಂಗೆ ತುಂಬಿಡೋದ. ಹಿಂದೆ ಜಳಕ್ಕೆ ಹಂಗೆ ಹಿಂದೆ ನೀರು ಕಾಸಿದ್ರಲ್ಲ ಆ ರೀತಿ ಜಳ ಬಡ್ದು ನೀರು ಹಂಗೆ ಬೆಚ್ಚಗಾಗಿರ್ತದೆ. ಆ ಬೆಚ್ಚ ನೀರು ಕುಡಿತೇವೆ. ಬಾತಿಂಗ್ ಮಾತ್ರ ಭಾಳ ಕಡಿಮೆ. ಐಸ್ನೊಳಗೆಲ್ಲ ಬಟ್ಟೆ ಗಿಟ್ಟೆ ಕೊಟ್ಟಿರ್ತೀವಿ. ಈಗೆಲ್ಲ ಭಾಳ ಸವಲತ್ತು ಐತಿ, ನಮಗೆಲ್ಲ ಅಷ್ಟೊಂದು ಸವಲತ್ತು ಇದ್ದಿಲ್ಲ. ನಾವೇನು ಮಾಡ್ತೀವಿ, ಈಗ ಸ್ನಾನ ಮಾಡಿದ ಮೇಲೆ ಒಳಗೊಂದು ನಟ್ಟು ಬನ್ನಿ ಹಾಕ್ಯಂತೇವೆ. ನಟ್ಟು ಬನ್ನಿ ಅಂದ್ರೆ ಮೈಯಾಗಿರೋ ಕೊಳಿನೆಲ್ಲ ಅದು ನಟ್ಟು ಬನ್ನಿ ನಟ್ಟು ಇರ್ತೈತಿ. ಈ ಬಲಿಗಳು ಹೆಂಗೆ ಮೀನು ಹಿಡಿಯೋ ಬಲಿಗಳಿಗೆ ಹೆಂಗೆ ನಟ್ಟು, ಹಂದಿ ಹಿಡಿಯೋ ಬಲಿಗಳಿಗೆ ಹೆಂಗೆ ನಟ್ಟಿರ್ತಾರೆ, ಅದು ನಟ್ಟು ಬನ್ನಿ ವೈಟು ಉಣ್ಣಿದು ಅದನ್ನು ಹಾಕ್ಯಂತೇವೆ. ಅದ್ರ ಮೇಲೆ ಒಂದು ನಾವು ಬೇರೆ ಬನ್ನಿ ಹಾಕ್ಯಂತೇವೆ. ಅದ್ರ ಮೇಲೆ ಮತ್ತು ಗರಂ ಬನ್ನಿ ಹಾಕ್ಯಂತೇವೆ. ಅದ್ರ ಮೇಲೆ ಗರಂ ಬನ್ನಿನ ಮೇಲೆ ಅಂಗೋಲ ಶರ್ಟ್ ಹಾಕ್ಯಂತೇವೆ. ಅಂಗೋಲ ಶರ್ಟ್ ಮೇಲೆ ಜೆರ್ಸಿ ಹಾಕ್ಯಂತೇವೆ. ಜೆರ್ಸಿ ಮೇಲೆ ಕೋಟ್ ಹಾಕ್ಯಂತೇವೆ. ಆಮೇಲೆ ಇಲ್ಲಿ ಪ್ಯಾಂಟ್ ಪಟ್ಟಣ ಇಷ್ಟು ದಪ್ಪ ಇರ್ತದೆ, ಅದನ್ನು ಹಾಕ್ಕೊಂಡಿರ್ತೇವೆ. ಗಂಬೂಟ್ ಇಲ್ಲಿ ತನಕ ಕಟ್ಕೊಂಡಿರ್ತೇವೆ. ಇಲ್ಲಿ ಕಟ್ತದೆ ಚೆನ್ನಾಗಿ. ಹಾವು ಪಾವು ಕಾಡಿನೊಳಗೆ ಕಡ್ದವೋ ಇಲ್ಲ ನಮಗೆ ಗೊತ್ತಿಲ್ಲ. ಯಾಕಂತಂದರೆ ಆಂಕ್ಲೆಟ್ ಇಲ್ಲಿವರೆಗೆ ಕಟ್ಟಿರ್ತವೆ, ಮೊಣಕಾಲ್ವರೆಗೆ ಕಟ್ಟಿರ್ತವೆ. ರಾತ್ರಿ ಆಂಬೂಸ್ ಹೋಗ್ತವೆ, ಪೆಟ್ರೋಲಿಂಗ್ ಹೋಗ್ತವೆ, ಇನ್ನೂ ಏನೋ ಅನೇಕ ಕೆಲಸಗಳಿಗೆಲ್ಲ ಹೋಗ್ತಾವಲ್ಲ. ಕಾಡಿನಾಗೆಲ್ಲ ಯಾವ ಹಾವು, ಯಾವ ಚೋಳು, ಯಾವ ಕಾಡು ಅನ್ನೋದು ಏನೋ ಗೊತ್ತಾಗೋದಿಲ್ಲ. ರಾತ್ರಿ ಬ್ಯಾಟ್ರಿ ಹಾಕಂಗಿಲ್ಲ, ಏನೇನೋ ಮಾಡೋಂಗ. ಆ ಏಸ್ ಕಡ್ದವ ಬಿಟ್ಟದವ ನಮಗೆ ದೇವರಿಗೆ ಗೊತ್ತು. ಅಸ್ಸಾಮು ಅಲ್ಲೆಲ್ಲ ಶ್ರೀನಗರ ಏರಿಯಾ, ಅರುಣಾಚಲ ಪ್ರದೇಶ, ಹಿಮಾಚಲ ಪ್ರದೇಶ ಎಲ್ಲ ಕಾಡು ಏರಿಯಾ. ಅರುಣಾಚಲ ಪ್ರದೇಶ 3 ವರ್ಷ ಮುಗಿದ ಮೇಲೆ ಆಮೇಲೆ ಅಲ್ಲಿಂದ ನಾವು ದಾಣದಿಂದ ಸಿಕ್ಕಿಮ್ಗೆ ಹೋದ್ವಿ. ಸಿಕ್ಕಿಮ್ನಿಂದ ಮತ್ತು ಹಿಮಾಚಲ ಪ್ರದೇಶಕ್ಕೆ ಬಂದ್ವಿ. ಹಿಮಾಚಲ ಪ್ರದೇಶ ಡಲೌಸಿ ಅಂತಂದೇಳಿ ಅಲ್ಲಿ 3 ವರ್ಷ ಮಾಡಿದ್ವಿ. ಅಲ್ಲಿ 3 ವರ್ಷ ಮಾಡಿದ ಮೇಲೆ ಅಲ್ಲಿಂದ ಮತ್ತೆ ಇದಕ್ಕೆ ಹೋದ್ವಿ, ತಂಗದಾರ ಅಲ್ಲಿ ಮಾಡಿದ್ವಿ. ರಾಜಸ್ಥಾನದಲ್ಲಿ 2 ವರ್ಷ ಬಾರ್ಡ್ರ್ ಸರ್ವಿಸ್ ಮಾಡಿದ್ದೀವಿ. ಈ ರೀತಿ ನನ್ನ 28 ವರ್ಷ ಸರ್ವಿಸಿನಲ್ಲಿ 20 ವರ್ಷ ನಾನು ಬಾರ್ಡ್ರ್ ಸರ್ವಿಸ್ ಮಾಡಿದೆ. ಅಸ್ಸಾಂನಾಗಿದ್ವಿ. ಬರ್ಮಾ ಭೂಟಾನು ಬಾರ್ಡ್ರ್ಗಳೆಲ್ಲ ಸಿಗ್ತವೆ ನಮ್ಮ ಅಸ್ಸಾಂ ಕಡೆಗೆ ಹೋದರೆ, ಅರುಣಾಚಲ ಪ್ರದೇಶ ಕಡೆಗೆ ಹೋದರೆ ನಮಗೆಲ್ಲ ಆ ಬಾರ್ಡ್ರ್ನಾಗೆಲ್ಲ ಕೆಲಸ ಮಾಡಿದ್ದೀವಿ. ಆಮೇಲೆ ಅಸ್ಸಾಂನಲ್ಲಿ ಒಂದು ಲಾಸ್ಟ್ ಬಾರ್ಡ್ರ್ ಐತಿ, ಇದು ಭೂಟಾನ್ ಹತ್ರ, ಅಲ್ಲಿ 2 ವರ್ಷ ಸರ್ವಿಸ್ ಮಾಡಿದ್ದೀನಿ. ಈ ರೀತಿ ನಮ್ಮ ದೇಶದಲ್ಲಿ ಅನೇಕ ಕಡೆ ಸರ್ವಿಸ್ ಮಾಡಿದ್ದೀವಿ. ಸರ್ವಿಸ್ ಮಾಡಿದ ಜಾಗ ಯಾವುದಪ್ಪ ಅಂತಂದರೆ ಮಹಾರಾಷ್ಟ್ರದಲ್ಲಿ ಸರ್ವಿಸ್ ಮಾಡಿಲ್ಲ, ಹೋಗಿದ್ದೇವೆ, ಟ್ರೈನಿಂಗ್ ಎಲ್ಲ ಮಾಡಿದ್ದೇವೆ. ಮಹಾರಾಷ್ಟ್ರ ಒಂದು, ಆಮೇಲೆ ಉತ್ತರ ಪ್ರದೇಶದಲ್ಲಿ ಸರ್ವಿಸ್ ಮಾಡಿಲ್ಲ. ಹೋಗಿದ್ದೇವೆ, ಕೆಲಸಕ್ಕೆ ಹೋಗಿದ್ದೇವೆ, ಟ್ರೈನಿಂಗ್ ಮಾಡಿದ್ದೇವೆ, ಆದರೆ ಸರ್ವಿಸ್ ಮಾಡಿಲ್ಲ. ಅಲ್ಲಿ ಅಲ್ಲ 1 ತಿಂಗಳು 2 ತಿಂಗಳು ಟ್ರೈನಿಂಗ್ ಯಾವ್ದು ಕಡೆ ಹೋಗಿರ್ತೇವೆ ಮಾಡಿದ್ದೇವೆ. ಬಾಕಿ ಒಡಿಶಾದಾಗ ಮಾಡಿಲ್ಲ, ಬಿಹಾರದಾಗ ಮಾಡಿ, ಒಂದು 4-5 ಸ್ಟೇಟ್ ಬಿಟ್ಟು ಬಾಕಿ ನಮ್ಮ ಇಂಡಿಯಾದೊಳಗೆ ಎಲ್ಲ ಕಡೆನೂ ನಾವು ಸರ್ವಿಸ್ ಮಾಡಿದ್ವಿ. ಕಾಶ್ಮೀರದಾಗ 7-8 ವರ್ಷ ಮಾಡಿದ್ದೀನಿ. ರಾಜಸ್ಥಾನ ಬಾರ್ಡ್ರ್ನಾಗ 2 ವರ್ಷ ಮಾಡಿದ್ದೀನಿ. ಚೈನಾ ಬಾರ್ಡ್ರ್ನಾಗ 8 ವರ್ಷ ಮಾಡಿದ್ದೀನಿ. ಶ್ರೀಲಂಕಾ 1.5 ವರ್ಷ ಮಾಡಿದ್ದೀನಿ. ಕಾರ್ಗಿಲ್ 1 ತಿಂಗಳು ಮಾಡಿದ್ದೀನಿ. ಈ ರೀತಿ ಎಲ್ಲ ಪ್ರದೇಶದಲ್ಲಿ ನಾವು ಸರ್ವಿಸ್ ಮಾಡಿದ್ದೇನೆ. ಮಾಡಿ 2004 ಆಗಸ್ಟ್ 31ನೇ ತಾರೀಕಿಗೆ
ನಾನು ರಿಟೈರ್ಡ್ ಆಗಿ ಬೇತೂರಿಗೆ ಬಂದೆ. ಬೇತೂರಿಗೆ ಬಂದಮೇಲೆ ನಾನು ಎಲ್ಲಿ ಕೆಲಸಕ್ಕೆ ಹೋಗಲಿಲ್ಲ. ಅಲ್ಪ ಸ್ವಲ್ಪ ಜಮೀನು ಇತ್ತು, ಅದನ್ನೇ ಮಾಡ್ಕೊಂತ ಈಗ ಮನೆಯಾಗ ನೆಮ್ಮದಿ ಜೀವನ ಕಳೀತೇನೆ. ಒಂದು ತಿಂಗಳಿದ್ದೆ ನಾನು ಅಲ್ಲೇ ಇದ್ದೆ, ತಂಗದಾರಿನಲ್ಲಿದ್ದೆ. ತಂಗದಾರಿಗೆ ಅಲ್ಲಿಗೆ ಹತ್ರ, ಅಲ್ಲಿಂದ ಹಂಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು, ಹಂಗೆ ಹೋಗ್ಬಿಟ್ರು ಅಲ್ಲೇ. ಯಾವುದು ಸರ್? ಅದಾಗ ಶ್ರೀಲಂಕಾದ 1 ವರ್ಷ ಮಾಡಿದ್ದೇವೆ. ಆಮೇಲೆ ಬಾರ್ಡ್ನಾಗ ದಿನ ಯುದ್ಧನೇ. ನೀವು ಯಾವ ಬಾರ್ಡ್ರಿಗೆ ಹೋಗಿ ಕಾಶ್ಮೀರ ಕಡೆ ನೀವು ಯಾವ ಬಾರ್ಡ್ರಿಗೆ ಹೋದ್ರೂ ಕೂಡ ಯುದ್ಧನೇ, ದಿನ ಫೈರಿಂಗ್, ದಿನ ಯುದ್ಧನೇ. ಯಾವಾಗಲೂ ಇತ್ತೀಚೆಗೆ ಫೈರಿಂಗ್ ಕಮ್ಮಿ ಆಯ್ತು. ಈಗ ವಾಜಪೇಯಿ ಸಾಹೇಬರು ಬಂದ ಮೇಲೆ ಮೊದಲೆಲ್ಲ ನಾವು ಶ್ರೀನಗರದಲ್ಲಿ ಗಾಡಿಗೆ ಹೋಗ್ಬೇಕಾದ್ರೆ ನಟ್ಟು ಕಟ್ಕೊಂಡು ಹೋಗ್ತಿದ್ವಿ. ನಟ್ಟು ಕಟ್ಕೊಂಡು ಯಾಕೆ ಹೋಗ್ತಿದ್ವಿ? ಕಲ್ಲಿಲ್ ಹೊಡೆಯೋರು. ನಾವು ಯಾರನ್ನೂ ಹೊಡೆಯಂಗಲ್ಲ. ನಾವು ಯಾರು ಒಬ್ಬರು ಸೈನಿಕ ಇಳಿದೇ ಬಿಟ್ಟೆ ಅಂತಂದ್ರೆ ಅವನ್ನ ಚಿಂದೆ ಬಿಡೋರು. ಅಷ್ಟೊಂದು ತೀಕ್ಷ್ಣವಾಗಿತ್ತು.